ಹಲೋ ಕ್ರಿಕೆಟ್ ಲವರ್ಸ್, ಇವತ್ತು ನಾವು ಒಂದು ಕಾಲದಲ್ಲಿ ವರ್ಲ್ಡ್ ಕ್ರಿಕೆಟ್ನಲ್ಲೇ ಬೆಸ್ಟ್ ಟೀಮ್ ಆಗಿರುವಂಥ ಶ್ರೀಲಂಕಾ ಬಗ್ಗೆ ಮಾತಾಡೋಣ ಬನ್ನಿ. ಈ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ಎರಡು ಪಾರ್ಟ್ ಆಗಿ ಮಾತಾಡ್ಬೋದು, ದಿ ರೈಸ್ ಆ್ಯಂಡ್ ದಿ ಫಾಲ್. ದಿ ರೈಸ್ ನೋಡ್ಕೊಂಡ್ರೆ ಅದು 2007 T20 ಅದರಲ್ಲಿ ಜಯವರ್ಧನ ಕ್ಯಾಪ್ಟನ್ಸಿನಲ್ಲಿ ಸೂಪರ್ 8ವರೆಗೆ ಬಂದು ಯಾವ್ರೇಜ್ ಅನ್ಸ್ಕೊಂಡ್ರು. ನೆಕ್ಸ್ಟ್ ಇಯರ್ ಅಂದರೆ 2009 T20 ವರ್ಲ್ಡ್ ಕಪ್ನಲ್ಲಿ ಸಂಗಕ್ಕರ ಕ್ಯಾಪ್ಟನ್ಸಿನಲ್ಲಿ ಫೈನಲ್ವರೆಗೂ ಬಂದು ರನ್ನರ್ಸ್ ಆದರು. ನೆಕ್ಸ್ಟ್ 2010ರಲ್ಲಿ ನಡೆದಿರುವ T20 ವರ್ಲ್ಡ್ ಕಪ್ನಲ್ಲಿ ಸಂಗಕ್ಕರ ಕ್ಯಾಪ್ಟನ್ಸಿನಲ್ಲಿ ಸೆಮಿಫೈನಲ್ವರೆಗೆ ಬಂದು ಹಿಂದಕ್ಕೆ ಹೋದರು. ಅದಾದಮೇಲೆ 2012 T20 ವರ್ಲ್ಡ್ ಕಪ್ ಜಯವರ್ಧನ್ ಅವರ ಕ್ಯಾಪ್ಟನ್ಸಿನಲ್ಲಿ ಫೈನಲ್ವರೆಗೂ ಬಂದು ರನ್ನರ್ಸ್ ಆದರು. ಆಮೇಲೆ ನಡೆದಿರುವ 2014 ಇಂಡಿಯಾನಲ್ಲಿ ನಡೆದಿದೆ ಈ T20 ವರ್ಲ್ಡ್ ಕಪ್. ಈ ವರ್ಲ್ಡ್ ಕಪ್ನ ನಮ್ಮ ಇಂಡಿಯನ್ಸ್ ಅಂತೂ ಅಷ್ಟು ಸುಲಭವಾಗಿ ಮರೆಯಲ್ಲ, ಯಾಕಂದರೆ ನಮ್ಮ ಇಂಡಿಯಾನ ಟೀಮ್ನ ಬೀಟ್ ಮಾಡಿ 2014 ಫೈನಲ್ನಲ್ಲಿ ಶ್ರೀಲಂಕಾ ಅವರು ಗೆದ್ದಿದ್ದಾರೆ. ಈ ಟೂರ್ನಮೆಂಟ್ನಲ್ಲಿ ಗ್ರೂಪ್ ಸ್ಟೇಜ್ವರೆಗೂ ದಿನೇಶ್ ಚಾಂದಿಮಲ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರು. ಸ್ಲೋ ಓವರ್ ರೇಟ್ ಬ್ಯಾನಿಂದ ಫೈನಲ್ ಮ್ಯಾಚ್ನಲ್ಲಿ ಲಸಿತ್ ಮಲಿಂಗ ಅವರು ಕ್ಯಾಪ್ಟನ್ಶಿಪ್ ಮಾಡಿದ್ರು. ಇಲ್ಲಿವರೆಗೂ ಶ್ರೀಲಂಕಾ ಕ್ರಿಕೆಟ್ನ ರೈಸ್ ನೋಡಿದ್ವಿ. ಈಗ ಫಾಲ್ ಡೌನ್ ಬಗ್ಗೆ ಮಾತಾಡೋಣ ಬನ್ನಿ. 2014 T20 ವರ್ಲ್ಡ್ ಕಪ್ನ ಗೆದ್ದು ಪೀಕ್ನಲ್ಲಿರುವ ಶ್ರೀಲಂಕಾ ಕ್ರಿಕೆಟ್ ಟೀಮ್ಗೆ 2 ಎದುರು ದಬ್ಬೆ ತಗಲಿದ್ವು ಅಲ್ಲಿ. ಅದು ಏನಂದರೆ ಸಂಗಕ್ಕರ ಅವರು ಮತ್ತು ಜಯವರ್ಧನ್ ಅವರು T20ಯಿಂದ ರಿಟೈರ್ಮೆಂಟ್ ತಗೊಂಡ್ರು. ಅಲ್ಲಿಂದನೇ ಶ್ರೀಲಂಕಾ ಕ್ರಿಕೆಟ್ ಫಾಲ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. 2016ರಲ್ಲಿ ಮ್ಯಾಥ್ಯೂಸ್ನ ಕ್ಯಾಪ್ಟನ್ಸಿನಲ್ಲಿ ಸೂಪರ್ 10ನಿಂದನೇ ಹಿಂದಕ್ಕೆ ಬಂದರು. ಮತ್ತು 2021, 2022ರಲ್ಲಿ ದಸುನ್ ಚನುಕ ಕ್ಯಾಪ್ಟನ್ಸಿನಲ್ಲಿ ಸೂಪರ್ 12ನಿಂದನೇ ಹಿಂದಕ್ಕೆ ಬಂದು ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 2024ರಲ್ಲಿ ಅವ್ರ ಅದೃಷ್ಟ ಚೇಂಜ್ ಆಗ್ಬೋದು ಅಂತೇಳಿ ಹಸರಂಗ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದರು. ಆದ್ರೂ ಅಲ್ಲಿ ಏನು ಉಪಯೋಗ ಇಲ್ಲ, ಗ್ರೂಪ್ ಸ್ಟೇಜ್ನಿಂದನೇ ಹೊರಗೆ ಬಂದರು. ಈ ಫಾಲ್ ಡೌನ್ಗೆ ಶ್ರೀಲಂಕಾ ಸೀನಿಯರ್ ಪ್ಲೇಯರ್ಸ್ ಎಲ್ಲ ರಿಟೈರ್ಮೆಂಟ್ ಆಗೋದು ಒಂದು ಕಾರಣ, ಆದರೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಪಾಲಿಟಿಕ್ಸ್ನು ಒಂದು ಕಾರಣ ಅಂತ ಹೇಳ್ಬೋದು. ಓಕೆ ಗಾಯ್ಸ್, ಇದು ಇಲ್ಲಿವರೆಗೆ ಶ್ರೀಲಂಕಾನ T20 ವರ್ಲ್ಡ್ ಕಪ್ ಜರ್ನಿ. ಈಗ 2026ನಲ್ಲಿ ಇಂಡಿಯಾ ಮತ್ತು ಶ್ರೀಲಂಕಾ ಹೋಸ್ಟ್ ಮಾಡ್ತಿದ್ದಾರೆ T20 ವರ್ಲ್ಡ್ ಕಪ್ನ. ನೋಡೋಣ ಶ್ರೀಲಂಕಾದವರು ಓನ್ ಗ್ರೌಂಡ್ಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಇಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ರಿಕವರಿ ಆಗ್ತಾ ಇದ್ದಾರೆ ಅನ್ನೋಂಗೆ ಕಾಣಿಸ್ತಾ ಇದೆ. ನೋಡೋಣ, ಟೀಮ್ನು ಚೆನ್ನಾಗಿದೆ, ಈ ಸಾರಿ ಓನ್ ಗ್ರೌಂಡ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಂತ ಆಶಿಸೋಣ. ಓಕೆ ಗಾಯ್ಸ್, ಇದು ಶ್ರೀಲಂಕಾ ಕ್ರಿಕೆಟ್ ಟೀಮ್ನ T20 ವರ್ಲ್ಡ್ ಕಪ್ ಜರ್ನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತೇಳಿ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.